ನಮಸ್ಕಾರ. ಇವತ್ತಿನ ವಿಡಿಯೋ ಕೊನೆಗೂ 20,000 ತಲುಪಿದ ನಿಫ್ಟಿ ಸಂಪೂರ್ಣ ಕತೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತು ಕೊನೆಗೂ ಬಹಳ ದಿನಗಳ ಬಳಿಕ ನಿಫ್ಟಿ 20,000 ಅಂಕವನ್ನು ಕ್ರಾಸ್ ಮಾಡಿತು ಇಂಟ್ರಾಡೇನಲ್ಲಿ. ಇದು ಚರಿತ್ರೆಯಲ್ಲಿ ಬರೆದಿಡಬೇಕಾದಂತಹ ಒಂದು ದಿನ. ಮತ್ತೆ ನಿಫ್ಟಿಯ ಪ್ರಯಾಣ ಹೇಗಿತ್ತು ಅಂತ ನಿಮ್ಮ ಮುಂದೆ ಒಂದು ಪಟ್ಟಿಯನ್ನು ರೆಡಿ ಮಾಡಿದ್ದೇನೆ. ನಿಫ್ಟಿ 1000 ತಲುಪಿದ್ದು 1996, 3000 ತಲುಪಿದ್ದು 2006, 6000 ತಲುಪಿದ್ದು 2007, 7000 ತಲುಪಿದ್ದು 2014, 8000 ತಲುಪಿದ್ದು 2014 ಮತ್ತು 10,000 ತಲುಪಿದ್ದು 2017, 12,000 ತಲುಪಿದ್ದು 2019, 14,000 ತಲುಪಿದ್ದು 2020. ಮುಂದಕ್ಕೆ ಹೋಗ್ತಾ ಇದ್ದಾಗೆ 15,000 ತಲುಪಿದ್ದು 2021, 17,000 ತಲುಪಿದ್ದು 2021, 19,000 ತಲುಪಿದ್ದು 2023, 20,000 ತಲುಪಿದ್ದು 2023. ಮತ್ತೆ ನೀವು ನಿಫ್ಟಿಯ ಚರಿತ್ರೆಯನ್ನು ತಗೊಂಡ್ರೆ, ಮೈಲುಗಲ್ಲುಗಳನ್ನು ತಗೊಂಡ್ರೆ, ಫಾಸ್ಟೆಸ್ಟ್ ಡಬ್ಲಿಂಗ್ ಆಗಿದ್ದು ನಿಫ್ಟಿ ಒಂದು ವರ್ಷದಲ್ಲಿ 3,000ದಿಂದ 6,000 2006-7ರಲ್ಲಿ. ಸ್ಲೋಯೆಸ್ಟ್ ನಿಫ್ಟಿ ಡಬ್ಲಿಂಗ್ ಆಗಿದ್ದು 12 ವರ್ಷ, 2007ರಿಂದ 2019ರವರೆಗೆ ಕಂಪ್ಲೀಟ್ 12 ವರ್ಷ. ಆಮೇಲೆ ಮೊನ್ನೆ 2023ರಲ್ಲಿ ನಿಫ್ಟಿ ಲೋಯೆಸ್ಟ್ ಟಚ್ ಆಗಿದ್ದು 16,900. ಅಲ್ಲಿಂದ ಕಂಟಿನ್ಯೂಸ್ ಆಗಿ ಮೇಲಕ್ಕೆ ಹೋಗಿ ಇವತ್ತು 20,000 ಕ್ರಾಸ್ ಆಗಿದೆ. ಅಂದರೆ ನಿಫ್ಟಿ ಅಂದಾಜು 18% ಅಪ್ರಿಸಿಯೇಷನ್ ಅನ್ನು ಕಂಡಿದೆ. ಈಗ ಈ ನಿಫ್ಟಿ ಇಷ್ಟು ಮೇಲಕ್ಕೆ ಹೋದಾಗ ಯಾವ ಷೇರುಗಳಲ್ಲಿ ಹೈಯೆಸ್ಟ್ ರಿಟರ್ನ್ ಬಂದಿದೆ? ಮೊದಲನೇದಾಗಿ ಅದಾನಿ ಎಂಟರ್ಪ್ರೈಸಸ್ ಮಾರ್ಚ್ 2023ರಿಂದ ಇವತ್ತಿನವರೆಗೆ 64% ಮೇಲಕ್ಕೆ ಹೋಗಿದೆ. 2 ಟಾಟಾ ಮೋಟಾರ್ಸ್ 58%, 3 ಅದಾನಿ ಪೋರ್ಟ್ಸ್ 49%, 4 NTPC 41%, 5 ಸಿಪ್ಲಾ 40%, 6 MNM 40%, 7 ಇಂಡಸ್ಇಂಡ್ ಬ್ಯಾಂಕ್ 40%, 8 HDFC ಲೈಫ್ ಇನ್ಶೂರೆನ್ಸ್ 37%, 9 ಹೀರೋ ಮೋಟೋಕಾರ್ 36%, 10 L&T 36%. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ, ನಿಫ್ಟಿಲಿರುವಂತಹ 50 ಷೇರುಗಳಲ್ಲಿ 49 ಷೇರುಗಳು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದ್ದಾವೆ. 20,000 ತಲುಪಬೇಕಾದ್ರೆ ಓನ್ಲಿ ಒಂದು ಶೇರ್ ಸ್ವಲ್ಪ ಕೆಳಗೆ ಹೋಗಿದೆ, 16%, ಅಂದ್ರೆ UPL ಶೇರ್. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ FIIಗಳು ಕಂಟಿನ್ಯೂಸ್ ಆಗಿ ಸೇಲ್ ಮಾಡ್ತಾ ಇದ್ದಾವೆ. 6,500 ಕೋಟಿ ವರ್ತ್ ಸೇಲ್ ಮಾಡಿದ್ದಾರೆ. ಮತ್ತೆ ಅದೇ ಸಮಯದಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಮತ್ತು DIIಗಳು ಮಾರುಕಟ್ಟೆಗೆ ಸುಮಾರು ಸಪೋರ್ಟ್ ಕೊಟ್ಟಿದ್ದಾವೆ. ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಿಂದ ನೆಟ್ ಇನ್ವೆಸ್ಟ್ಮೆಂಟ್ 36,000 ಕೋಟಿ ಹರಿದು ಬಂದಿದೆ ಜೂನ್ನಿಂದ ಆಗಸ್ಟ್ 2023 ಪೀರಿಯಡ್. ಸದ್ಯದ ಮಟ್ಟಿಗೆ ಯಾರಾದರೂ ಹೊಸಬರು ಷೇರು ಮಾರುಕಟ್ಟೆ ನೋಡಿದ್ರೆ ನಿಫ್ಟಿ 20,000 ಲೆವೆಲ್ ಭಾರಿ ಜಾಸ್ತಿ ಕಾಣುತ್ತೆ, ತುಂಬಾ ಹೈ ಹೋಯಿತು ಅಂತಾನು ಹೇಳ್ತಾರೆ. ಆದರೆ ನೀವು ಹೀಗೆ ನೋಡ್ತಾ ಇದ್ದ ಹಾಗೆ ಮುಂದಿನ ದಿನಗಳಲ್ಲಿ ನಿಫ್ಟಿ 25,000, 30,000, 35,000, 50,000 ಕ್ರಾಸ್ ಆಗ್ಬೋದು ಮುಂದಿನ ಕೆಲವು ವರ್ಷಗಳಲ್ಲಿ. ಅಂತಂದ್ರೆ ನೀವೇನಾದ್ರೂ ದೀರ್ಘಾವಧಿ ಹೂಡಿಕೆದಾರರಿದ್ರೆ ಇದು ಯಾವುದನ್ನು ಮಿಸ್ ಮಾಡಬಾರ್ದು. ತಿಂಗಳು ಹಣ ಹಾಕೊಂಡು ಹೋಗಿ, ಅಥವಾ ನೀವೇನಾದ್ರೂ ಲಂಸಮ್ ಹಾಕ್ತೇನೆ ಅಂತಂದ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ಒಂದು 5 ವರ್ಷ ಕಾಯ್ಲಿಕ್ಕೆ ವ್ಯವಧಾನ ಇರಬೇಕು. 10 ವರ್ಷಕ್ಕಾದ್ರೆ ಇನ್ನೂ ಒಳ್ಳೆಯದು. ಯಾಕಂತಂದ್ರೆ ಷೇರುಗಳು ಆಗ ಸಂಪೂರ್ಣವಾಗಿ ಡಬಲ್ ಆಗಿರ್ತವೆ. ಅಂದರೆ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರೋ ಷೇರುಗಳು ಮಾತ್ರ. ಈಗ ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಅನಲಿಸ್ಟ್ಗಳ ಪ್ರಕಾರ ಯಾವ ಸೆಕ್ಟರ್ ಜಾಸ್ತಿ ಬುಲ್ಲಿಶ್ ಇದೆ? ನಿಮ್ಮ ಮುಂದೆ 4 ಚಾಯ್ಸ್ಗಳನ್ನು ಇಟ್ಟಿದ್ದೇನೆ. A ಆಟೋಮೊಬೈಲ್, B ಬ್ಯಾಂಕಿಂಗ್, C IT, 4 FMCG. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಲೈಕ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.